ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, 1449 ಕೋಟಿ ಫಂಡ್ ಬೆಳೆ ಹಾನಿ ವಿಮೆ ಮೊನ್ನೆನೆ ಜಮಾ ಆಗಿತ್ತು. ಇದರ ಜೊತೆಗೇನೆ 3500 ಕೋಟಿ ಫಂಡ್ ಮತ್ತೆ ರಿಲೀಸ್ ಆಗಿದೆ. ಹೌದು, ಎಷ್ಟು ಹಣ ರಿಲೀಸ್ ಆಗಿದೆ, ಎಷ್ಟು ಎಕರೆಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ, ಯಾವ ಬೆಳೆಗೆ ಎಷ್ಟು ಹಣ ಬರ್ತಾ ಇದೆ, ಯಾವ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ, ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೊನೆಯದಾಗಿ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲಿಲ್ಲ ಅಂದ್ರೆ ನಿಮಗೆ ಬೆಳೆ ಹಾನಿ ಜಮಾ ಆಗೋದಿಲ್ಲ. ಹಾಗಾದ್ರೆ ಬನ್ನಿ, ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆಗಿ ಇರಬೇಕು, ಏನೇನ್ ಅಟ್ಯಾಚ್ ಆಗಿರ್ಬೇಕು, ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ಗೊತ್ತಲ್ವಾ, ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅದಕ್ಕೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ. ಸುಮಾರು 23 ಲಕ್ಷ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ ಅಂತೆ. ಹಾಗಾದ್ರೆ ಯಾವ ಯಾವ ರೈತರಿಗೆ, ಯಾವ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ? ಪ್ರತಿ ಎಕರೆಗೂ ಕೂಡ 17,000, 20,000, 22,000 ಜಮಾ ಆಗ್ತಾ ಇರತಕ್ಕಂಥದ್ದು. ಈ ಹಿಂದೆ ರಾಜ್ಯ ಸರ್ಕಾರವೂ ಕೂಡ ಬೆಳೆ ಹಾನಿ ವಿಮೆ ಜಮಾ ಮಾಡಿತ್ತು. ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ಗೂಗಲ್ ಅಲ್ಲಿ ವೆಬ್ಸೈಟ್ ನ ಮುಖಾಂತರ ಎಷ್ಟು ದುಡ್ಡು ಜಮಾ ಆಗಿದೆ ನಿಮ್ಮ ಜಿಲ್ಲೆಯ ರೈತರಿಗೂ, ಅದೇ ರೀತಿಯಾಗಿ ನಿಮ್ಮ ಗ್ರಾಮದ ರೈತರು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಆ ಎಲ್ಲ ಲಿಸ್ಟ್ ಅನ್ನ ನಾನು ನಿಮಗೆ ತೋರಿಸಿದ್ದೆ. ಅದೇ ಪ್ರಕಾರ ಈಗ ಕಲಬುರಗಿ ಜಿಲ್ಲೆ ಆಗಿರ್ಲಿ ಮತ್ತು ಗದಗ ಜಿಲ್ಲೆ ಆಗಿರ್ಲಿ, ಈ ಒಂದು ಎರಡೂ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ರಿಲೀಸ್ ಆಗಿದೆ ಅಂತೆ. ಅಂದ್ರೆ ಜಿಲ್ಲಾ ವೈಸ್ ದುಡ್ಡನ್ನ ರಿಲೀಸ್ ಮಾಡಲಾಗಿದೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಎಷ್ಟು ದುಡ್ಡು ಬಂದಿದೆ ಅದನ್ನ ನಾವು ನೋಡೋಣ. 656 ಕೋಟಿ ದುಡ್ಡು ಕಲಬುರಗಿ ಜಿಲ್ಲೆಗೆ ರಿಲೀಸ್ ಆಗಿರ್ತಕ್ಕಂಥದ್ದು. ಗದಗಕ್ಕೆ 252 ಕೋಟಿ ರಿಲೀಸ್ ಆಗಿದೆ. ಅದು ಎರಡೂ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾನಿ ವಿಮೆಗೆ ರೈತರು ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 656 ಕೋಟಿ ಅಂದ್ರೆ ವಿಚಾರ ಮಾಡಿ, ಎಷ್ಟೊಂದು ರೈತರು ಹಾಕಿರ್ತಾರೆ, ಎಷ್ಟೊಂದು ರೈತರಿಗೆ ದುಡ್ಡು ಬರ್ತಾ ಇದೆ. ಇನ್ನು 656 ಕೋಟಿ ರಿಲೀಸ್ ಆಗಿರ್ತಕ್ಕಂಥದ್ದು. ಇನ್ನು ಹಾವೇರಿದವರು ನೋಡಿ 95 ಕೋಟಿ ರಿಲೀಸ್ ಆಗಿದೆ. ಇನ್ನು ವಿಜಯಪುರದವರಿಗೆ 97 ಕೋಟಿ, ಧಾರವಾಡ ಜಿಲ್ಲೆದವರಿಗೆ 23 ಕೋಟಿ, ಬೆಂಗಳೂರು ಗ್ರಾಮಾಂತರಕ್ಕೆ 73 ಲಕ್ಷ, ದಕ್ಷಿಣ ಕನ್ನಡಕ್ಕೆ 2.40 ಸಾವಿರ ಅಂದ್ರೆ 2,40,000, ಇನ್ನು ಉತ್ತರ ಕನ್ನಡಕ್ಕೆ 1 ಕೋಟಿ, ಚಿಕ್ಕಬಳ್ಳಾಪುರಕ್ಕೆ 38 ಕೋಟಿ, ಉಡುಪಿಗೆ 3 ಲಕ್ಷ, ಚಿಕ್ಕಮಗಳೂರಿಗೆ 48 ಲಕ್ಷ, ಚಿತ್ರದುರ್ಗಕ್ಕೆ 30 ಕೋಟಿ, ದಾವಣಗೆರೆಗೆ 44 ಕೋಟಿ, ಹಾಸನಕ್ಕೆ 26 ಕೋಟಿ, ಕೊಡಗಕ್ಕೆ 23 ಕೋಟಿ, ಕೋಲಾರಕ್ಕೆ 1 ಕೋಟಿ, ರಾಮನಗರಕ್ಕೆ 2 ಕೋಟಿ, ಶಿವಮೊಗ್ಗಕ್ಕೆ 13 ಕೋಟಿ. ಸೊ ನಿಮಗೆ ಜಿಲ್ಲಾ ವೈಸು ಎಷ್ಟೆಷ್ಟು ದುಡ್ಡು ಜಮಾ ಆಗ್ತಾ ಇದೆ, ಎಷ್ಟು ರಿಲೀಸ್ ಆಗಿದೆ, ಇದ್ರ ಬಗ್ಗೆ ಮಾಹಿತಿಯನ್ನ ಸಿಕ್ಕಿದೆ, ಕೊಟ್ಟಿದ್ದೀನಿ. ಇನ್ನು ಯಾವ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ ಅಂತ ಹೇಳೋದಾದ್ರೆ, ತೊಗರಿ ಯಾರ್ಯಾರು ಬೆಳೆದಿರಿ ನಿಮ್ಗೂ ಕೂಡ ದುಡ್ಡು ಬರ್ತಾ ಇದೆ. ಹೌದು, ಭತ್ತ ಬೆಳೆದವರಿಗೆ ಬರ್ತಾ ಇದೆ, ರಾಗಿ ಬೆಳೆದವರಿಗೆ ಬರ್ತಾ ಇದೆ, ಮೆಕ್ಕೆಜೋಳ ಬೆಳೆದವರಿಗೆ ಬರ್ತಾ ಇದೆ, ಇನ್ನು ಸೋಯಾಬೀನ್ ಬೆಳೆದವರಿಗೂ ಕೂಡ ಈ ದುಡ್ಡು ಬರ್ತಾ ಇದೆ, ಹತ್ತಿ ಬೆಳೆದವರಿಗೆ ಬರ್ತಾ ಇದೆ, ಹೆಸರು ಕಾಳು, ನೆಲೆಗಡ್ಡಲೆ ಮತ್ತೆ ಇವುಗಳನ್ನ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಬೆಳೆ ಹಾನಿ ವಿಮೆ ಮಂಜೂರು ಆಗ್ತಾ ಇದೆ ಅಂತೆ. ಸೊ ಹಾಗಾದ್ರೆ ನಿಮ್ಮ ಬೆಳೆಗಳು ಈಗ ರೈತರು ಬಹಳಷ್ಟು ರೈತರು ಏನಾಗಿರ್ತೀರಿ, ಸಾಲ ಸೂಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತೀರಿ. ನಿಮ್ಮ ಬೆಳೆಗಳು ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಬೆಳೆಗಳು ಪೂರ್ತಿಯಾಗಿ ನಾಶ ಆಗ್ಬಿಡತ್ತೆ. ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡ್ ಬಿಟ್ಟಿರುತ್ತೆ, ಹೀಗಾಗಿ ಬೆಳೆಗಳು ನಾಶ ಆಗ್ಬಿಡತ್ತೆ. ಇಂತಹ ರೈತರಿಗೆ ಬೆಳೆ ಹಾನಿ ವಿಮೆ ಸಿಗ್ತಾ ಇದೆ. ಅದು ಕೂಡ ಅಪ್ಲೈ ಮಾಡಿರ್ಬೇಕು, ಅಂತಹ ರೈತರಿಗೆ ಮಾತ್ರ ಸಿಗ್ತಾ ಇರತಕ್ಕಂಥದ್ದು. ಕಳೆದ 2024-25ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಈಗ ಮಂಜೂರು ಆಗಿದೆ. ಬೆಳೆ ವಿಮೆಗೆ ಯಾರು ಅರ್ಜಿಯನ್ನ ಮಾಡಿಸ್ಕೊಂಡಿದ್ರಿ, ಬೆಳೆ ವಿಮೆ ಯಾರು ಮಾಡಿಸ್ಕೊಂಡಿದ್ರಿ, ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮೆ ಆಗ್ತಾ ಇದೆ. ಸೊ ಈಗಾಗಲೇ ಒಂದು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನೋ ದುಡ್ಡು ರಿಲೀಸ್ ಆಗಿದೆ, ಆದ್ರೆ ನಾವು ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಕೊಡ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾಕೆ ಅಂದ್ರೆ ಬಹಳಷ್ಟು ಜನರು ಎಲಿಜಿಬಲ್ ಇದ್ದಂತವರು ಮಾತ್ರ ಈಗ ದುಡ್ಡು ಜಮಾ ಆಗ್ಬೇಕಾಗಿದೆ. ಯಾಕಂದ್ರೆ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ದುಡ್ಡು ಪಡ್ಕೊಳ್ತಾ ಇದ್ದಾರೆ. ಅಂತಹ ರೈತರು ಕೂಡ ಬಹಳಷ್ಟು PM ಕಿಸಾನ್ ಯೋಜನೆಯಲ್ಲಿ ಇದ್ದಾರೆ, ಬರ ಪರಿಹಾರ, ಬೆಳೆ ಪರಿಹಾರ ಇಂತಹ ಯೋಜನೆಗಳಲ್ಲಿ ಇದ್ದಾರೆ. ಹಾಗಾಗಿ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ದುಡ್ಡು ಜಮೆ ಮಾಡ್ಲಿಕ್ಕೆ ಈಗ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡರು ಮುಂದಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ನೀವು ಡಾಕ್ಯುಮೆಂಟ್ಸ್ ಏನ್ ಕ್ಲಿಯರ್ ಇರ್ಬೇಕಂದ್ರೆ
ಆಧಾರ್ ಕಾರ್ಡ್ಗೆ ಪಹಣಿ ಲಿಂಕ್ ಆಗಿರ್ಬೇಕು. ಮುಖ್ಯವಾಗಿ ಇದು ನೆಕ್ಸ್ಟ್ ಆಧಾರ್ ಕಾರ್ಡ್ಗೆ ಈ KYC ಆಗಿರ್ಬೇಕು. ಇಂತಹ ಫಲಾನುಭವಿಗಳಿಗೆ ದುಡ್ಡು ಮಾತ್ರ ಜಮಾ ಆಗುತ್ತೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ನಿಮ್ಮ ಒಂದು ಪಹಣಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ. ಇದು ನೆಕ್ಸ್ಟ್ ಒಂದು ಮೊಬೈಲ್ ಸಂಖ್ಯೆ ಇರಬೇಕು. ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಏನ್ ಮಾಡಬೇಕು, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಲಿಂಕ್ ಮಾಡಿಸ್ಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಈ ದುಡ್ಡು ಜಮಾ ಆಗತ್ತೆ. ಬೆಳೆ ಹಾನಿ ಯಾರು ಮಾಡಿಸ್ಕೊಂಡಿದ್ರಿ ಅವರಿಗೆ ಮಾತ್ರ ಬೆಳೆ ಹಾನಿ ವಿಮೆ ಜಮಾ ಆಗುವಂತದ್ದು, ಉಳಿದಂತವರಿಗಿಲ್ಲ. ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನಾನು ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚಿಕೋಣ. ಅಲ್ಲಿಸನ್ ಕಾಪಾಯ್ಬಿಡಿ ಫ್ರೆಂಡ್ಸ್.